ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನದ ಮೊದಲ ಮಹಡಿ ಕಟ್ಟಡ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಶಂಕುಸ್ಥಾಪನೆ ನೆರವೇರಿಸಿದರು. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯಕ್ಕೆ ಭವನ ನಿರ್ಮಾಣ ಕಾಮಗಾರಿ ಇನ್ನು 3 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಇಲ್ಲಿಯವರೆಗೆ ಸಮಾಜ ಭವನ ಇರಲಿಲ್ಲ. ಎಲ್ಲ ಸಮುದಾಯಗಳಿಗೂ ಸಮುದಾಯ ಭವನ ನಿರ್ಮಾಣ ಮಾಡಲು ಒತ್ತು ನೀಡಿ ಅನುದಾನ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ನರಸಿಂಗರಾವ್ ದೇಶಪಾಂಡೆ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಅನಿಲ್ ಕುಮಾರ್ ಗಹರಲದಿನ್ನಿ, ಕಿಶನ್ ರಾವ್ ಎಕರನಾಳ, ಮೋಹನ್ ದೇವರು, ವೇಣುಗೋಪಾಲ ಇನಂದಾರ, ಪ್ರಾಣೇಶ್ ಮುತಾಲಿಕ, ವಿಷ್ಣು ತೀರ್ಥ ಸಿರ್ವಾರ, ಡಾಕ್ಟರ್ ರವಿ ಮುಂಜುದಾರ, ಡಾಕ್ಟರ್ ನಾಗರಾಜ, ಕಿಶನ್ ರಾವ್, ವೆಂಕಟೇಶ್, ಪ್ರಹ್ಲಾದ್ ರಾವ್ ವಕೀಲ, ವೆಂಕಟೇಶ್ ಕೋಲಾರ, ರವೀಂದ್ರ ಜಾಲ್ದರ್, ಶಶಿರಾಜ್, ಕಡಗೋಳ ಆಂಜನೇಯ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಜಿಲ್ಲಾ ಬ್ರಾಹ್ಮಣ ಮಹಾಸಭೆಗೆ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿಗೆ ಇವತ್ತು 2ನೇ ಹಂತದ 25 ಲಕ್ಷ ರೂಪಾಯಿಗಳ ಕಾಮಗಾರಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಈ ದುಡ್ಡಿನಲ್ಲಿ ಕಾಮಗಾರಿ ಮುಕ್ತಾಯಗೊಂಡು ಬಹುಶಃ ಲೋಕಾರ್ಪಣೆ ಮಾಡುವಂತ ಕಾಲ ಬಹಳ ಸನ್ನಿಹಿತವಾಗಿದೆ. ಇನ್ನೊಂದು ಬಹುಶಃ 2-3 ತಿಂಗಳಲ್ಲಿ ಇದು ಆ ಸಮಾಜಕ್ಕೆ ಉಪಯೋಗವಾಗುವಂತ ಕಾಮಗಾರಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ಸಮಾಜಗಳಿಗೆ ಹಣವನ್ನು ಕೊಟ್ಟು ಅವ್ರದೇ ಆದಂಥ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರಿಗೂ ಅನುದಾನ ಕಲ್ಪಿಸಿಕೊಟ್ಟಿದ್ದೇವೆ. ಇದು ಒಂದು ಸೌಹಾರ್ದಯುತವಾಗಿ ಇರುವಂಥ ಸಮಾಜ, ಎಲ್ಲರ ಜೊತೆ ಒಡನಾಡುವಂಥ ಸಮಾಜ, ಎಲ್ಲರ ಜೊತೆ ಬೆರೆತು ಹೋಗುವಂಥ ಸಮಾಜ. ಆದರೆ ಇಲ್ಲಿವರೆಗೂ ಇವ್ರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಸಮಾಜದ ಬೇಡಿಕೆನೂ ಆಗಿತ್ತು. ಇವತ್ತು ಅದಕ್ಕೆ ಬಹುಶಃ ಈ ದುಡ್ಡಿನಲ್ಲಿ ಕಾಮಗಾರಿ ಮುಕ್ತಾಯಗೊಂಡು ಮುಂದಿನ ದಿನದಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸ ಆಗ್ತದೆ ಅಂತ ಬಯಸ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವರಾಜ್ ಪಾಟೀಲ್ ಅವರು ನಮ್ಮ ಸಮಾಜದ ಮೇಲೆ ಬಹಳ ಅಭಿಮಾನದಿಂದ ಕೆಳಗಿನ ಕಾರ್ಯಕ್ರಮಕ್ಕೂ 25 ಲಕ್ಷ ರೂಪಾಯಿ ಒದಗಿಸಿಕೊಟ್ಟಿದ್ರು. ಈಗ ಮತ್ತೆ 25 ಲಕ್ಷ ರೂಪಾಯಿ ಒದಗಿಸಿಕೊಟ್ಟಿದ್ದಾರೆ. ಕೆಳಗಿಂದ ಅವ್ರ ಕನಸಿನಂತೆ ಇನ್ನೊಂದು 2 ತಿಂಗಳಲ್ಲಿ ಅದು ನಮ್ಮ ಸಮಾಜಕ್ಕೆ ಲೋಕಾರ್ಪಣೆ ಆಗಂಥ ಒಂದು ಸ್ಥಿತಿಯಲ್ಲಿ ಬಂದಿದೆ. ಅವರು ಕಾಳಜಿ, ಇದು ಅತ್ಯಂತ ಅದ್ಭುತ. ಈಗ 2 ಟಾಯ್ಲೆಟು ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಿಗೂ ಕೂಡ ಎಲ್ಲ ಅನುದಾನಗಳನ್ನು ನಾನು ಮಾಡಿಕೊಡ್ತೀನಿ, ಎಲ್ಲ ಸಮಯದಲ್ಲೂ ನಿಮ್ಮ ಹಿಂದೆ ಇರ್ತೀನಿ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟು ನಮ್ಮನ್ನು ಭಾಳ ಗೌರವಯುತವಾಗಿ ನಡೆಸ್ತಾ ಇದ್ದಾರೆ. ಅಂಥವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಸಂಪತ್ತು ಕೊಟ್ಟು ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಂಥ ಒಂದು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ನೆಪದಲ್ಲಿ ಜಿಲ್ಲೆಯ 50ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನ ಕೈಬಿಡಲು ಹಾಗೂ ಅಗತ್ಯ ಮೂಲಸೌಕರ್ಯ ಶಿಕ್ಷಕರನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಎಐಡಿಎಸ್ಒ ಮುಖಂಡರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಸರ್ಕಾರಿ ಶಾಲೆಗಳ ಅಸ್ತಿತ್ವ ಮತ್ತು ಬಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಐಡಿಎಸ್ಒ ಹಾಗೂ ಸಾರ್ವಜನಿಕ ಶಾಲೆ ಉಳಿಸಿ ಸಮಿತಿಯ ಜಂಟಿ ಆಶ್ರಯದಲ್ಲಿ ಈ ತುರ್ತು ಮನವಿಯನ್ನು ಡಿಡಿಪಿಐ ಮಲ್ಲಿಕಾರ್ಜುನ ಅವರಿಗೆ ಸಲ್ಲಿಸಿದರು. ಸರ್ಕಾರವು ಜಾರಿಗೆ ತರಲು ಹೊರಟಿರುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯು ಗ್ರಾಮೀಣ ಹಾಗೂ ನಗರಗಳ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಮಾರಕವಾಗಿ ಪರಿಣಮಿಸಿದೆ. ಈ ಯೋಜನೆ ಅಡಿ ಸುತ್ತಮುತ್ತಲಿನ ಹಳ್ಳಿಗಳ ಹಿರಿಯ ಕಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಲು ಅಥವಾ ವಿಲೀನಗೊಳಿಸಲು ಇಲಾಖೆ ಪಟ್ಟಿ ಸಿದ್ಧಪಡಿಸಿರುವುದು ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಜಿಲ್ಲೆಯಲ್ಲಿ ಮುಚ್ಚುವ ಭೀತಿಯಲ್ಲಿರುವ ಪ್ರಮುಖ ಶಾಲೆಗಳು ಗ್ರಾಮಗಳು ಜಿಲ್ಲೆಯಾದ್ಯಂತ 50ಕ್ಕೂ ಹೆಚ್ಚು ಶಾಲೆಗಳನ್ನು ಆರಂಭಿಸುವುದಾಗಿ ತಿಳಿದು ಬಂದಿದ್ದು, 100 ಸರ್ಕಾರಿ ಶಾಲೆಗಳು ಮುಚ್ಚುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಸಮಸ್ಯೆ ನಮಗಾಗುತ್ತೆ, ಬಡವರಿಗೆ ಆಗುತ್ತೆ, ಕಾರ್ಮಿಕರಿಗೆ ಆಗುತ್ತೆ. ಹೆಂಗೆ ಊರಿಗೆ ಹೆಂಗೆ ತೊಗೊಂಡ್ಬರ್ತಾರೆ ನಮ್ಮಲ್ಲಿ SATs ಅಂತ ಒಂದು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಸ್ಯಾಟ್ಸ್ ಅಂತ ಒಂದು ಸ್ಯಾಟ್ಸಲ್ಲಿ ಎಲ್ಲನೂ ಕೂಡ ಎಷ್ಟು ಮಕ್ಕಳಾರ ಗಂಡು ಹೆಣ್ಣು SC ಎಲ್ಲನೂ ಕೂಡ ಅದರಲ್ಲಿ ಎಂಟ್ರಿ ಮಾಡ್ತೀವಿ ನಾವು. ಈಗೇನು ಅಲ್ಲಿ ಎಂಟ್ರಿ ಅಂಕೆ ಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಡಿಸಿಷನ್ ತೊಗೋತಾರೆ. ನಾವು ಈ ಶಾಲೆಗಳು ಮುಚ್ಚಿ ಅಂತ ನಾವು ನೀವು ತಿಳ್ಕೊಂಡಿದ್ರೆ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ
ಮತ್ತು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಪರವಾಗಿ ಇವತ್ತು ನಾವು ಹೋರಾಟ ಕೈಗೊಂಡಿದ್ದೀವಿ. ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು. KPS ಮ್ಯಾಗ್ನೆಟ್ ಅಂತ ಯೋಜನೆ ತೊಗೊಂಬಂದಿದ್ದಾರೆ. ಅಕ್ಟೋಬರ್ 15ಕ್ಕೆ ತೊಗೊಬಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಆ ಸರ್ಕ್ಯುಲರ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಸುತ್ತಮುತ್ತ ಇರೋ ಶಾಲೆಗಳನ್ನು ಗ್ರಾಮ ಪಂಚಾಯತ್ಗೆ ಒಂದು ಶಾಲೆ ಮಾಡಿ ಸುತ್ತಮುತ್ತ ಇರೋ ಶಾಲೆಗಳನ್ನ ಅಲ್ಲಿಗೆ ತಂದು ಸೇರಿಸ್ತಾರೆ. 4-5 ಸ್ಕೂಲ್ಗಳು ಮುಚ್ಚೋದಂಗೆ ಅದು ಬರೀ ಒಂದು ಶಾಲೆಗಳು ಮಾಡ್ತಾರೆ. ಆಮೇಲೆ ನಾವು ಅದು ಡೆವಲಪ್ಮೆಂಟ್ ಮಾಡ್ತೀವಿ ಅಲ್ಲಿ ಗ್ರಾಮ ಪಂಚಾಯತ್ಗೆ ಒಂದು KPS ಶಾಲೆ. ಎಲ್ಲ ಶಾಲೆಗಳಿಗೆ ಯಾಕೆ ಮಾಡಲ್ಲ? ನಾವು ಟ್ಯಾಕ್ಸ್ ಕಟ್ಟಲ್ವ ನಾವು? ಇವತ್ತು ಎಲ್ಲ ಕಡೆಯಿಂದ ಟ್ಯಾಕ್ಸ್ ಹೋಗುತ್ತೆ. ರೈತರು, ಕಾರ್ಮಿಕರು ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ ನಾವು. ಶಿಕ್ಷಣ ಕೊಡಬೇಕು ನೀವು. ಟೀಚರ್ಗಳು ಅಪಾಯಿಂಟ್ಮೆಂಟ್ ಮಾಡಿ, ಶೌಚಾಲಯಗಳು ಕಟ್ಟಿಯಲ್ಲಿ ಗ್ರೌಂಡ್ ಇದು ಮಾಡಿ, ಊರಿಗೊಂದು ಶಾಲೆನ ಡೆವಲಪ್ಮೆಂಟ್ ಮಾಡಿ, ಆಮೇಲೆ ಅಲ್ಲಿರೋ ಪ್ರಯೋಗಾಲಯ ಕೊಡ್ರಿ ನೀವು. ಹಳ್ಳಿಗೂ ಕೂಡ ಕೊಡಬೇಕು. ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ನೀವು? ಇದು ಉದ್ದೇಶ ಏನಂದರೆ, ಬರೀ ಒಂದು ಕಡೆ ಕೊಟ್ಟು 5-6 ಶಾಲೆಗಳನ್ನ ಮುಚ್ಚಕ್ಕೊಟ್ಟಿದ್ದಾರೆ. ಇವ್ರು ಏನಂತಂದರೆ, ಈಗ 5 ಸ್ಕೂಲ್ ಇದ್ದಾರೆ, ಇಬ್ಬರಿಬ್ಬರು ಅಂದರೆ 10 ಟೀಚರ್ ಕೊಡಬೇಕು. ಅದೇ ಒಂದು ಕಡೆ ಒಂದು ಶಾಲೆ ಮಾಡಿ 5 ಟೀಚರ್ ಕೊಟ್ಟರೆ 5 ಟೀಚರ್ ಉಳಿತಾರೆ. ಇದರಿಂದ ಅವ್ರಿಗೆ ಸರ್ಕಾರಕ್ಕೆ ಲಾಭ ಇದೆ. ಬಟ್ ಬಡವರಿಗೆ, ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಟೀಚರ್ಸ್ಗಳು ಇವತ್ತು ಓದಾಗ D.Ed B.Ed ಮುಗಿಸೋಕೆ ಕೂತಿದ್ದಾರೆ, ಟೆಟ್ ಪಾಸ್ ಆಗಿದ್ದಾರೆ, ಗೆಸ್ಟ್ ಟೀಚರ್ ಮಾಡ್ತಾಯಿದ್ದಾರೆ. ಅವ್ರು ಪರ್ಮನೆಂಟ್ ತೊಗೊಳ್ರಿ ನೀವು. ಅದು ಮಾಡ್ತಾ ಇಲ್ಲ ಇವತ್ತು. ಅದು ಮಾಡಿದರೆ ನೀವು ಡೆವಲಪ್ಮೆಂಟ್ ಆಗುತ್ತೆ. ಸುಮ್ಮನೆ ಬರೀ ಬಾಯಿ ಮಾತಿಗೆ ಡೆವಲಪ್ಮೆಂಟ್ ಅಂದರೆ ಆಗಲ್ಲ. ಸೊ ಸರ್ಕಾರ ಸುಮ್ಮನೆ ಬಾಯಿ ಮಾತಿಗೆ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿ ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ನಯ ವಂಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ AIDSO ಇಂದ ನಾವು ಉಗ್ರ ಹೋರಾಟ ಮಾಡ್ತಾ ಇರೋದು. ನೀವು ಒಂದೇ ಒಂದು ಶಾಲೆ ಮುಚ್ಚಬಾಡ್ರಿ. ಆ ನಮ್ಮೂರ ಶಾಲೆಗಳೇನಿದ್ದಾವೆ ಆ ಎಲ್ಲ ಶಾಲೆಗಳಿಗೆ ಫೆಸಿಲಿಟಿ ಕೊಡ್ರಿ ಅನ್ನೋದು ನಮ್ಮ ಆಗ್ರಹ ಸರ್. ಅಯ್ಯಳಪ್ಪ, AIDSO ಜಿಲ್ಲಾಧ್ಯಕ್ಷ. ನಗರದ ವಾರ್ಡ್ ನಂಬರ್ 21ರಲ್ಲಿ ಬರುವ ದೇವಿನಗರ ಬಡಾವಣೆಯಲ್ಲಿ ಇರುವ ಸಮುದಾಯದ ಭವನದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಮುಖಂಡರು ಇಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ವಾರ್ಡ್ ನಂಬರ್ 21ರಲ್ಲಿ ಬರುವ ದೇವಿನಗರ ಬಡಾವಣೆಯಲ್ಲಿ ಇರುವ ಸಮುದಾಯ ಭವನ 7.50 500 ಮೀಟರ್ಗಳ ವಿಸ್ತೀರ್ಣ ಇದ್ದು, ಈ ಬಡಾವಣೆಯಲ್ಲಿ ಸರಿಸುಮಾರು 6,000 ಜನಸಂಖ್ಯೆ ಹೊಂದಿದ್ದು, ಈ ವಾರ್ಡ್ ನಂಬರ್ 21ರ ಬಡಾವಣೆಯಲ್ಲಿ ಸುಮಾರು 7 ಶಾಲೆಗಳು ಇರುವುದರಿಂದ ಇಲ್ಲಿ ಬರುವ ಹಿರಿಯ ಪ್ರಾಥಮಿಕ ಶಾಲೆ ದೇವಿನಗರ, NGO ಶಾಲೆ, ರೇಸ್ ಬಡೀಕ್ ಶಾಲೆ, ನವೋದಯ ಶಾಲೆ, ರೇಸ್ ಕಾನ್ಸೆಪ್ಟ್ ಶಾಲೆ, ಪೂರ್ಣಿಮಾ ಶಾಲೆ, ಶ್ರೀರಾಮಕೃಷ್ಣ ಗುರುಕುಲ ಶಾಲೆ ಹಾಗೂ ಇನ್ನಿತರ ಶಾಲೆಗಳಲ್ಲಿ ಬಡಾವಣೆಯ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಬಡಾವಣೆಯಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ವಂಚಿತರಾಗುತ್ತಿರುವುದರಿಂದ ವಾರ್ಡ್ ನಂಬರ್ 21ರ ಸಮುದಾಯ ಭವನದಲ್ಲಿ ಗ್ರಂಥಾಲಯವನ್ನು ನಿರ್ಮಿಸಿದರೆ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಲಿದೆ ಎಂದರು. ಭವನದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಜಯ ಕರ್ನಾಟಕ ರಕ್ಷಣಾ ಸೇನೆ ರಾಯಚೂರು ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಸದರಿ ರಾಯಚೂರು ನಗರದ ವಾರ್ಡ್ ನಂಬರ್ 21ರಲ್ಲಿ ಬರುವ ದೇವಿನಗರ ಬಡಾವಣೆಯಲ್ಲಿರುವ ಸಮುದಾಯ ಭವನ 7.50 × 500 ಮೀಟರ್ ವಿಸ್ತೀರ್ಣಿಸಿದ್ದು, ಈ ಬಡಾವಣೆಯಲ್ಲಿ ಸರಿಸುಮಾರು 5,000ರಿಂದ 6,000 ಜನಸಂಖ್ಯೆ ಹೊಂದಿದ್ದು, ಸದರಿ ವಾರ್ಡ್ ನಂಬರ್ 21ರ ಬಡಾವಣೆಯಲ್ಲಿ ಸುಮಾರು 7 ಶಾಲೆಗಳಿರುವುದರಿಂದ ಇಲ್ಲಿ ಬರುವ ಹಿರಿಯ ಪ್ರಾಥಮಿಕ ಶಾಲೆ ದೇವಿನಗರ, NGO ಶಾಲೆ, ರೇಸ್ ಚಾಣಕ್ಯ ಶಾಲೆ, ನವೋದಯ ಶಾಲೆ, ರೇಸ್ ಕಾನ್ಸೆಪ್ಟ್ ಶಾಲೆ, ಪೂರ್ಣಿಮಾ ಶಾಲೆ, ಶ್ರೀರಾಮಕೃಷ್ಣ ಗುರುಕುಲ ಶಾಲೆ ಹಾಗೂ ಇನ್ನಿತರ ಶಾಲೆಗಳಿದ್ದು, ಸದರಿ ಬಡಾವಣೆಯಲ್ಲಿ ತುಂಬ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದ ಕಾರಣ ಸದರಿ ಬಡಾವಣೆಯಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ವಂಚಿತರಾಗುತ್ತಿರುವುದರಿಂದ ವಾರ್ಡ್ ನಂಬರ್ 21ರ ಸಮುದಾಯ ಭವನದಲ್ಲಿ ಗ್ರಂಥಾಲಯವನ್ನು ನಿರ್ಮಿಸಿದರೆ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ. ಮುಂದುವರೆದು ಸದರಿ ಮೇಲಿನ ವಿಷಯದನ್ವಯ ವಾರ್ಡಿನ ಸಮುದಾಯದ ಭವನದಲ್ಲಿ ಗ್ರಂಥಾಲಯ ತಮ್ಮ ವತಿಯಿಂದ ನಿರ್ಮಿಸುವುದರಿಂದ ಹಿರಿಯ ನಾಗರಿಕರು ಹಾಗೂ ಪುಸ್ತಕ ಪ್ರೇಮಿಗಳಿಗೆ ಓದಲು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರೇರಣೆ ಸಿಕ್ಕಂತಾಗುತ್ತದೆ. ಕಾರಣ ಮಾನ್ಯರಾದ ತಾವುಗಳು ಈ ಕೂಡಲೇ ಮಾನ್ವಿ ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಶಾಲೆಯನ್ನು ಬಲ್ಲಾಟಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ವಿನಿಮಯಗೊಳಿಸುವ ಪ್ರಕ್ರಿಯೆಗೆ ಗ್ರಾಮಸ್ಥರು ಹಾಗೂ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. KPS ಮ್ಯಾಗ್ನೆಟ್ ನೀತಿಯನ್ನು ಕೈಬಿಡುವಂತೆ ಆಗ್ರಹಿಸಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ನಿಯೋಗವು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದೆ. ಕರ್ನಾಟಕ ಸರ್ಕಾರದ KPS ಯೋಜನೆ ಅಡಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಆರಂಭಿಸುವ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕಿನ ಹೊಸೂರು ಜನತಾ ಕಾಲೋನಿ, ಬಲ್ಲಾಟಗಿ ಸಿದ್ದಾಗರ್ಚಿ ಕ್ಯಾಂಪ್, ಡಾಕ್ಟರ್ ಕ್ಯಾಂಪ್ ಹಾಗೂ ಬಲ್ಲಾಟಗಿ ತಂಡ ಗ್ರಾಮಗಳ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. AIDSO ನೇತೃತ್ವದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಅವರಿಗೆ ಮನವಿ ಸಲ್ಲಿಸಿ ಸ್ಥಳೀಯ ಶಾಲೆಗಳನ್ನು ಮುಚ್ಚುವ ಅಥವಾ ವಿಲೀನಗೊಳಿಸುವ ನಿರ್ಧಾರವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಗ್ರಾಮಸ್ಥರ ಪ್ರಕಾರ 5 ರಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುವ KPS ಶಾಲೆಗೆ ಮಕ್ಕಳನ್ನು ಕಳಿಸುವುದು ಕಷ್ಟಕರವಾಗಿದೆ. ಗ್ರಾಮೀಣ ಶಾಲೆಗಳನ್ನು ಮುಚ್ಚುವ ಬದಲು ಮೂಲಸೌಕರ್ಯ ಹಾಗೂ ಶಿಕ್ಷಕರನ್ನು ಒದಗಿಸಿ ಅಭಿವೃದ್ಧಿಪಡಿಸಬೇಕು
ಅಮೃತಪಡಿಸಬೇಕೆಂದು ಆಗ್ರಹಿಸಿದರು. ಮನವಿ ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಪ್ರಸ್ತುತ ಯಾವುದೇ ಶಾಲೆಗಳ ವಿಲೀನ ಪ್ರಕ್ರಿಯೆ ನಡೆಯುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೆಪಿಎಸ್ ಮ್ಯಾಗ್ನೆಟ್ ನೀತಿಗೆ ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗುವುದರಿಂದ ಸರ್ಕಾರದ ಮೇಲೂ ಒತ್ತಡವಿದೆ ಎಂದು ತಿಳಿಸಿದರು. 1 ರಿಂದ 6 ಕಿಲೋಮೀಟರ್ ಒಳಗಡೆ ಶಾಲೆಗಳನ್ನ ನಾವು ಮರ್ಜಿ ಮಾಡ್ತೀವಿ ಅಂತ ಹೇಳಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸರ್. ಇವತ್ತು ಆ ಥರ ಆಗ್ಬಿಟ್ಟು ಇವತ್ತು ಎಲ್ಲ ಹುಟ್ಟಿಸ್ತಾರೆ. ಇವತ್ತು ಇಡೀ ಅಲ್ಲಿ ಜನ ಬಂದಿದ್ದಾರೆ. ಇವತ್ತು ಯಾರು ಹೇಳಲ್ರಿ, ಒಬ್ರು ಹೇಳ್ತಾರ ಒಂದೇ ದಿವಸ ಬಿಡ್ತಾರೆ, ಇಡೀ ಬಸ್ ಫ್ರೀ ಬಿಟ್ಟಾರ, 70 ಬಸ್ ನಿಂದಿರ್ತಾರ, 10 ಬಸ್ ಓಡಾಡ್ತಾವ. ದೊಡ್ಡ ಸೊಳ ಮಕ್ಕಳನ್ನ ಒಟ್ಟಾರಿದ್ರು ನಾವು ಅದನ್ನ ಮಾಡಂಗಿತ್ತಂದ್ರೆ ಇಲ್ಲಿ ರೋಡ್ ಬಂದ್ ಮಾಡ್ಬೇಕು, ರೈಲು ಬಂದ್ ಮಾಡ್ಬೇಕು, ಇಂಥದ್ದೆಲ್ಲ ಬಂದ್ ಮಾಡಿದ್ರೆ ಮಕ್ಕಳು ಮಸ್ಟ್ ಆಗ್ತಾವ. ಅವಾಗ ದೊಡ್ಡ ಮಕ್ಕಳೆಲ್ಲ ಸಿಟಿಯಾಗಿ ಓದ್ತಾರೆ. ಎಮ್.ಎಲ್.ಎ ಮಕ್ಕಳು, ನಮ್ಮ ಮಕ್ಕಳೆಲ್ಲ ಕತ್ತಿ ತಗೊಂಡು ಇಲ್ಲಿ ಬೋಳ್ಸಕ್ ಹೋಗ್ಬೇಕೆಲ್ಲ. ನಾವು ಬಾಕಿ ಸೊಳ ಮಕ್ಕಳಿಗೆ ಹೇಳಿ ಕೇಳ್ಕೊಂಡು ಹೋಗ್ತಾರೆ. ಬಟ್ ಸರ್ ಇವತ್ತು ಅಕ್ಟೋಬರ್ 15 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಸಣ್ಣಗದ ಶಾಲೆಗಳು ಅದು ಮ್ಯಾಗ್ನೆಟ್ ಶಾಲೆಗೆ ಜೋಡಿಸು ಸಾಮೂಹಿಕವಾಗಿ ಗುಡಿಸಲಾಗಿತ್ತು. ಮೆನ್ಷನ್ ಸಪೋರ್ಟ್ ಬಿಡ್ತಾರೆ. ಅದೇ ರೀತಿ ಸರ್ ಉಂಗನೂರಲ್ಲಿ ಸರ್ ಒಂದು ಬೆಂಗಳೂರು ಡಿಸ್ಟ್ರಿಕ್ಟ್ ಸರ್ ಇವತ್ತು ಆಲ್ಮೋಸ್ಟ್ ಸರ್ ಒಂದು 7 ಸ್ಕೂಲ್ಗಳನ್ನ ಮರ್ಜ್ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸ್ಕೂಲ್ಗಳಿಗೆ ಮುಂಬೈ ಸ್ಕೂಲಲ್ಲಿ 70 ಮಕ್ಕಳು, 82 ಮಕ್ಕಳು, 31 ಮಕ್ಕಳು, ಒಂದು ಸ್ಕೂಲಲ್ಲಿ 100 ಮಕ್ಕಳು ಇದ್ದಾರೆ ಸರ್. ಅಷ್ಟು ಸ್ಕೂಲಿರೋ ಮಕ್ಕಳು ಕೂಡ ಇವತ್ತು ಆ ಶಾಲೆಯವರು ಮಂಗಳೂರು ಮರ್ಜ್ ಮಾಡೋಕ್ಕೆ ಒಂದು ಕಡೆ ಬಾಯಿ ಮೂಲಕ ಸರಿ ಇವತ್ತು ನಾವು ಶಾಲೆಗಳನ್ನ ಇವತ್ತು ಮುಚ್ಚಳಕ್ಕೆ ಹೇಳ್ತಾರೆ. ಬಟ್ ನಾವು ಮಾತ್ರ ನಮ್ಮೂರು ಶಾಲೆ ಬಿಟ್ಕೊಡೋದು ನೋಡಿ. ಹೆಣ್ಣಸರು, ಮೂರೋಣಿ, ಸಿದ್ಧಗೋರ್ಸಿ ಇವೆಲ್ಲ ಇದಾವಲ್ಲ, ಪ್ರಾಣನ ಬಿಟ್ಕೊಡ್ತು ಹೊರತು ಶಾಲೆ ಬಿಟ್ಕೊಡಲ್ಲ. ಅವತ್ತು ಏನಾಗ್ತದ ಆಗಲಿ, ಹೆಣ್ಣು ಮಕ್ಕಳೆಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟು ಹೋಗ್ಬೇಕು. ಏನು ಸರ್ಕಾರಿ ಕುಂದಿತ್ತು ಅವತ್ತು ಯಾವತ್ತು ಬಂದು ಹೇಳ್ತಾನೆ ಹೇಳು. ನಮ್ಗೆ ಇದ್ರ ಮ್ಯಾಗ ಎರಡನೇ ಮಾತು ಏನಿಲ್ಲ. ಈಗ ನಮ್ಗೆ ಸತ್ರ ಉಳಿಸಿಡೋಕೆ ಜಾಗಿಲ್ಲ, ಮುಂಜಾನೆ ಕೂಲಿ ಹೋಗ್ಬೇಕಪ್ಪ ಅಂದ್ರೆ ದುಡಿಯೋಕೆ ಪ್ರಸಾದ ಇಲ್ಲ ಅಂಥವನು ಈ ಗಾಡಿ ತಗೊಂಡು ಸುತ್ತ 6 ಕಿಲೋಮೀಟ್ರ್ ಅವ್ರು ಕರ್ಕೊಂಡು ಹೋಗ್ತಾನೆ. ಹೇಳು, ಕರ್ಕೊಂಡು ಹೋಗವನು ಯಾವ ನಾಳೆ ಬಂದು ಫ್ರೀ ಅಂತ ಬಸ್ಸು ಬಿಟ್ಟಾರ. 70 ಬಸ್ ನಿಂದಿರಿಸಿ 10 ಬಸ್ ರೋಡ್ ಓಡಾಡ್ತಾರೆ. ದಿವಸ 10 ಮಂದಿ ಆಯ್ತಾರೆ ಬಿಚ್ಚಿಗೆ. ಅದ್ರಂಗೆ ಮಾಡ್ಬೇಕು ನಾಳೆ ನಾವು. ಆಯ್ತಾ ಇಲ್ರಿ ಸರ್? ಇದು ಯಾವತ್ತು ಬಿಡ್ತಾನೆ ಇದಕ್ಕೆ ಬಂದು ಹೇಳತ್ತೆ? ಯಾರು ಹೇಳಿದ್ರು ನಮ್ಗೆ? ಅದ್ರ ಬಂದು ನಮ್ಮ ಮಕ್ಕಳ ಮುಂದೆ ನಿಂದ್ರ ಯಾರು ಶಿಕ್ಷಣ ಸಚಿವ ನಿಂದಿರ್ತಾರ, ಮುಖ್ಯಮಂತ್ರಿ ನಿಂದಿರ್ತಾರೆ. ಯಾರು ಇವ್ರು ಹೇಳ್ತಾರಂದ್ರೆ ಇವ್ರು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಾರೆ. ನಾವು ಯಾರು ಕೇಳಲ್ಲ ಅವಾಗ. ಅವ್ರೊಂದ್ ಸ್ವಲ್ಪ ಮಾತಾಡ.